ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬುರುಡೆ ರಹಸ್ಯವನ್ನ ಕೆದಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ರಹಸ್ಯ ಇದೆಯಲ್ಲ, ಇದು ದಿನಕ್ಕೊಂದು ಟ್ವಿಸ್ಟ್ ಟರ್ನ್ ಗಳನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈ ನಡುವೆ ಬಂಗ್ಲಗುಡ್ಡಕ್ಕೆ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ. ಬಂಗ್ಲಗುಡ್ಡದ ಮೇಲೆ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದು ಅಲ್ಲಿ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಯಾಕಂದ್ರೆ ಬಂಗ್ಲಗುಡ್ಡದ 11A ಪಾಯಿಂಟ್ನಲ್ಲಿ ಈ ಒಂದು ತಲೆಬುರುಡೆಯನ್ನು ತರಲಾಗಿತ್ತು ಅಂತ ಹೇಳಿ ವಿಠಲ್ ಗೌಡನೇ ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಆತನನ್ನ ಕರೆದೊಯ್ದು ಅಲ್ಲಿ ಪರಿಶೀಲನೆಯನ್ನು ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಬಂಗ್ಲಗುಡ್ಡ 11A ಪಾಯಿಂಟ್ ಇದೆಯಲ್ಲ, ಇದು ದೂರುದಾರ ಚಿನ್ನಯ್ಯ ಗುರುತಿಸಿದಂತಹ 13 ಸ್ಪಾಟ್ಗಳ ಪೈಕಿ ಇರಲಿಲ್ಲ. ಶೋಧ ಕಾರ್ಯ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆತ ಹೊಸದಾಗಿ ಈ ಜಾಗವನ್ನು ಗುರುತಿಸ್ತಾನೆ. ಆಗ ಅಲ್ಲಿ ಒಂದಷ್ಟು ಅಸ್ಥಿಪಂಜರದ ಮೂಳೆಗಳು ಪತ್ತೆ ಆಗುತ್ತವೆ. ಅದೇ ಜಾಗದಿಂದ ವಿಠಲ್ ಗೌಡ ಈ ಬುರುಡೆಯನ್ನ ತಂದಿದ್ದ ಅನ್ನೋದು ಗೊತ್ತಾಗಿತ್ತು. ಅದೇ ಸ್ಪಾಟ್ಗೆ ಈಗ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಕರೆದುಕೊಂಡು ಹೋಗಿರುವುದು ಗಮನಿಸ್ತಾ ಇದ್ದೀರಿ. ತನಿಖಾ ತಂಡ ಆ ಬಂಗ್ಲಗುಡ್ಡದ ಸುತ್ತಮುತ್ತ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಆ ತಲೆಬುರುಡೆಯನ್ನ ತಂದಿದ್ದು ಎಲ್ಲಿ, ಇದೆಲ್ಲದರ ಬಗ್ಗೆ ವಿಠಲ್ ಗೌಡನಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಈ ಬುರುಡೆ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಹೆಸರು ಬಂತು, ಹೇಗೆಲ್ಲ ಇದರ ವ್ಯಾಪ್ತಿ ವ್ಯಾಪಿಸ್ಕೊಂಡಿದೆ, ಇದರ ಆಳ ಅಗಲ ಹೇಗಿದೆ, ಯಾವುದಕ್ಕೆ ಕಾರಣಕ್ಕೋಸ್ಕರ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ರು, ವಿಠಲ್ ಗೌಡನೇ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪಾತ್ರಧಾರಿನ ಅನ್ನೋ ಅನುಮಾನ ಕಾಡ್ತಾ ಇದೆ ಸೌಜನ್ಯ ಮಾವ ವಿಠಲ್ ಗೌಡ. ಯಾಕಂದ್ರೆ ಈ ಬುರುಡೆಯನ್ನ ತಂದುಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಹೇಳಿ ಈಗ ಗಿರೀಶ್ ಮಟ್ಟಣ್ಣನವರು ಕೂಡ ಹೇಳ್ತಿದ್ದಾರೆ. ಚಿನ್ನಯ್ಯ ಹೇಳ್ದ ಮೊದಲಿಗೆ ನಾನು ತಮಿಳುನಾಡಿನ ಸೇಲಂನಿಂದ ತಂದೆ ಅಂತ ಹೇಳಿ, ಅದಾದ್ಮೇಲೆ ಜಯಂತ್ ಹೇಳಿದ್ರು ಗಿರೀಶ್ ಮಟ್ಟಣ್ಣನವರು ಕೊಟ್ರು ಅಂತ. ಗಿರೀಶ್ ಮಟ್ಟಣ್ಣನವರು ಮತ್ತೊಬ್ಬರ ಕಡೆ ಬೊಟ್ ಮಾಡಿ ತೋರಿಸ್ತಿದ್ದಾರೆ. ಈಗ ವಿಠಲ್ ಗೌಡನ ಕಡೆಗೆ ಈ ಪ್ರಕರಣ ತಿರುಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ವಿಠಲ್ ಗೌಡನನ್ನ ಕರೆತಂದು ಎಸ್ಐಟಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ನಡೀತಾ ಇದೆ ಎಸ್ಐಟಿ ತಂಡದಿಂದ ತನಿಖೆ ಅಂತ ಹೇಳಿ ಈಗ ಸದ್ಯಕ್ಕೆ ಅಲ್ಲಿ? ಮಧುಶ್ರೀ, ಈಗ ತಾನೇ ಈ ಒಂದು ಬಂಗ್ಲಗುಡ್ಡಕ್ಕೆ ವಿಠಲ್ ಗೌಡನನ್ನ ಕರೆದುಕೊಂಡು ಬಂದಿರುವಂಥದ್ದು SIT SP ಸೈಮನ್ ಅವರ ನೇತೃತ್ವದ ತಂಡ ಈಗ ಇವ್ರನ್ನ ಕರ್ಕೊಂಡು ಬಂದಿರುವಂಥದ್ದು. ಕರೆದುಕೊಂಡು ಬಂದು ಇವಾಗ ಆ ಬಂಗ್ಲಗುಡ್ಡದ ಮೇಲ್ಗಡೆ ಸ್ಪಾಟ್ ಮಾಜರ್ಗೆ ಹೋಗಿರುವಂಥದ್ದು. ಏನು ವಿಠಲ್ ಗೌಡ ತಂದಿದಂತಹ ಬುರುಡೆಯ ಸ್ಪಾಟ್ ಮಾಜರ್ಗೆ ಈಗ ಈ ಒಂದು ಬಂಗ್ಲಗುಡ್ಡಕ್ಕೆ ಹೋಗಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಇದೇ ಬಂಗ್ಲಗುಡ್ಡ, ಇದೇ ಮಾರ್ಗದಲ್ಲಿ ಈಗ ಹೋಗಿದ್ದಂಥದ್ದು. ಇಲ್ಲೇನು ಅಗ್ದಿರುವಂಥ ಪ್ಲೇಸ್ ಕಾಣಿಸ್ತಾ ಇದೆ. ಸೊ ಇದು ಪಾಯಿಂಟ್ ನಂಬರ್ 12 ಆಗಿತ್ತು, ಅಂದರೆ 11-12 ಪಾಯಿಂಟ್ ನಂಬರ್ ಇದೇ ಆಗಿತ್ತು. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಅಂದ್ರೆ 11A ಅಂತ ಏನು ಗುರುತು ಮಾಡ್ಕೊಂಡು ಅಲ್ಲೂ ಒಂದ್ ಕಡೆ ಹೋಗಿ ಬಂದಿದ್ರು. ಆ ಒಂದು ಪ್ರದೇಶದ ಮೇಲ್ಭಾಗದಲ್ಲಿ ಈಗ ಈ ಒಂದು ತಂಡ ಅಲ್ಲಿಗೆ ಹೋಗಿರುವಂತದ್ದು. ವಿಠಲ್ ಗೌಡನ ಜೊತೆಗೆ ಕೆಲವೊಂದಷ್ಟು ಪಂಚರು ಹೋಗಿರುವಂತದ್ದು. ಪಂಚರು ಅಲ್ಲಿಗೆ ಹೋಗಿ ಮೇಲ್ಗಡೆ ಆ ಒಂದು ಸ್ಪಾಟ್ ಮಾಜರ್ಗೆ ಹೋಗಿರುವಂತದ್ದು. ಏನು ಆ ಬುರುಡೆಯನ್ನ ಇದೇ ಪ್ಲೇಸ್ ನಿಂದ ತಗೊಂಡು ಬಂದೆ ಅಂತ ಹೇಳಿ ವಿಠಲ್ ಗೌಡ ಹೇಳಿದ್ದ. ಸೊ ಆ ಒಂದು ಪ್ರದೇಶಕ್ಕೆ ಈಗ SP ಸೈಮನ್ ನೇತೃತ್ವದಲ್ಲಿ ತಂಡ ಹೋಗಿದೆ. ಅಲ್ಲಿ ಏನಾದರೂ ಉಳಿದ ಅವಶೇಷಗಳೇನಾದರೂ ಇದೆಯಾ ಅನ್ನೋದನ್ನು ಕೂಡ ಅವರೀಗ ಅಲ್ಲಿ ಹೋಗಿ ನೋಡ್ತಾರೆ. ಸೊ ಅಲ್ಲಿ ಪ್ರಮುಖವಾಗಿ ಆ ಒಂದು ಪ್ರದೇಶದಿಂದ ಬುರುಡೆಯನ್ನು ಕಳೆದ 1 ವರ್ಷದ ಹಿಂದೆ ಇದೇ ವಿಠಲ್ ಗೌಡ ಅಲ್ಲಿಂದ ತಂದಿರ್ತಾನೆ. ಆತನ ಜೊತೆ ಪ್ರದೀಪ್ ಅನ್ನೋ ಒಬ್ಬ ಕೂಡ ಆತ ಡ್ರೈವಿಂಗ್ ಮಾಡ್ಕೊಂಡು ಅಲ್ಲಿ ಹೋಗಿರುವಂಥದ್ದು. ಅಲ್ಲಿ ವಿಡಿಯೋವನ್ನು ಮಾಡ್ಕೊಳ್ತಾರೆ. ಸದ್ಯಕ್ಕೆ ಇವಾಗ ಆ ಒಂದು ಪ್ರದೇಶದಲ್ಲಿ ಏನು ಈ ಬಂಗ್ಲಗುಡ್ಡದಲ್ಲಿ ಆ ಬುರುಡೆಯನ್ನು ಎಲ್ಲಿಂದ ತಂದಿದ್ದ ಆ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಪ್ರದೇಶದಲ್ಲಿ ಅಂದರೆ ಇಲ್ಲಿ ಆರಂಭಿಕ ಹಂತದಲ್ಲಿ ನೋಡ್ಬೋದು, ನಾವು ಈ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದು. ಅಂದ್ರೆ ಆ ಹೋಗುವಂತ ಸಂದರ್ಭದಲ್ಲಿ SIT ಕಚೇರಿ ಅಂತ ಹೊರಡುವಂತ ಸಂದರ್ಭದಲ್ಲೇ ವಿಡಿಯೋ ರೆಕಾರ್ಡ್ ಅನ್ನ ಆನ್ ಮಾಡ್ಕೊಂಡಿದ್ದಂಥದ್ದು. ಪಂಚರು ಇದ್ರು. ಸೊ ಸ್ಪಾಟ್ ಮಾಜರ್ ಮಾಡ್ಲಿಕ್ಕೆ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಿರುವಂಥದ್ದು. ಅಲ್ಲಿಂದಲೇ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ಪಾಟಿಗೂ ಕೂಡ ಅಂದ್ರೆ ಇಲ್ಲಿಂದನೂ ಹೋಗುವಂತ ಕಂಟಿನ್ಯೂಸ್ ಆಗಿ ಆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದರೆ ಸ್ಪಾಟಿಗೆ ಹೋಗುವಂತ ಸಂದರ್ಭದಲ್ಲಿ ಬುರುಡೆಯನ್ನ ಎಲ್ಲಿ ಪ್ಲೇಸ್ ಅಲ್ಲಿ ತಂದ ಅದನ್ನ ಆತ ತೋರಿಸುವಂಥದ್ದು. ಅದನ್ನು ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ. ಮತ್ತೆ ಅಲ್ಲಿ ಸುತ್ತಮುತ್ತ ಯಾವುದಾದ್ರೂ ಅವಶೇಷಗಳು ಅಂದ್ರೆ ಅಸ್ಥಿ ಪಂಜರದ ಮೂಳೆಗಳ ಇರ್ಬೋದು, ಅವಶೇಷಗಳೇನಾದರೂ ಇದ್ರೆ ಅದನ್ನು ಕೂಡ ತೆಗೆದುಕೊಂಡು ಬರುವಂತಹ ಸಾಧ್ಯತೆಗಳಿದೆ. ಈಗ ಸದ್ಯಕ್ಕೆ ಸ್ಪಾಟ್ ಮಾಜರ್ ಮಾಡಲಿಕ್ಕೆ ಹೋಗಿರುವಂಥದ್ದು. ಅಲ್ಲಿಂದ ಇನ್ನ ಎಷ್ಟೊತ್ತಿಗೆ ಬರ್ತಾರೆ, ಸೊ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಏನಾದರೂ ಸಿಗುತ್ತಾ ಅದನ್ನ ಕಾದು ನೋಡಬೇಕಾಗಿದೆ. ಇನ್ನ ಕೆಲವು ಹೊತ್ತಿನಲ್ಲಿ ಅವರು ವಾಪಸ್ ಬರ್ತಾರೆ. ಅಂದ್ರೆ ಸ್ಪಾಟ್ ಮಾಜರ್ ಮಾತ್ರ ಇದ್ರೆ ವಾಪಸ್ ಬರುವಂಥದ್ದು. ಏನಾದರೂ ಮೂಳೆಗಳೇನಾದರೂ ಸಿಕ್ಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬರುವಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ, ಮಾಹಿತಿಯನ್ನ ಪಡಿತೀನಿ. ಬಂಗ್ಲಗುಡ್ಡಕ್ಕೆ ವಿಠಲ್ ಗೌಡನನ್ನ ಕರೆದೊಯ್ದಿದ್ದಾರೆ SIT ಅಧಿಕಾರಿಗಳು. ಅಸ್ಥಿಪಂಜರಕ್ಕಾಗಿ ಶೋಧ ನಡೀತಾ ಇದೆ. ಚಿನ್ನಯ್ಯ ತಂದಿದ್ದ ಬುರುಡೆಯ ಅಸ್ಥಿಪಂಜರಕ್ಕೆ ಹುಡುಕಾಟ. ಬಂಗ್ಲಗುಡ್ಡ ಮೇಲೆ
ಶೋಧ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿದ್ದಾರೆ. ಈಗಷ್ಟೇ ಆತನನ್ನ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಬುರುಡೆಯನ್ನ ತಂದಿದ್ರಲ್ಲ, ಆ ಬುರುಡೆಯ ಇನ್ನುಳಿದ ಭಾಗ, ಅಸ್ಥಿಪಂಜರದ ಇನ್ನುಳಿದಂತಹ ಭಾಗಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಅಲ್ಲಿ ಹುಡುಕಾಟ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಆತ ಯಾವ ಜಾಗದಿಂದ ಬುರುಡೆಯನ್ನ ಅಗೆದು ತಂದಿದ್ದ, ಆ ಒಂದು ಜಾಗದಲ್ಲೇ ಪರಿಶೀಲನೆಯನ್ನ SIT ಅಧಿಕಾರಿಗಳು ವಿಠಲ್ ಗೌಡನ ಸಮ್ಮುಖದಲ್ಲೇ ಮಾಡಲಿದ್ದಾರೆ. ನಮ್ಮ ಪ್ರತಿನಿಧಿ ಪೃಥ್ವಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಒಂದು ಕಡೆ ವಿಠಲ್ ಗೌಡನಿಂದ ಇವಾಗ ಆತನ ಸಮ್ಮುಖದಲ್ಲೇ SIT ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿ ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕಚೇರಿಯಲ್ಲಿ ಒಂದಷ್ಟು ಮಂದಿಯನ್ನ ವಿಚಾರಣೆಗೆ ನಿರಂತರವಾಗಿ ಒಳಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ SIT ಅಧಿಕಾರಿಗಳು ಕೊಂಡೊಯ್ತಾರಾ? ಈ ಪ್ರಕರಣದಲ್ಲಿ ವಿಠಲ್ ಗೌಡನೇ ಪ್ರಮುಖ ಪಾತ್ರಧಾರಿ ಆಗ್ತಾನ ಅನ್ನೋ ಅನುಮಾನವೂ ಕೂಡ ಕಾಣ್ತಾ ಇದೆ. ಅದರ ಜೊತೆಗೆ ಈತನ ಹಿಂದೆ ಯಾರಾದರೂ ಇರಬಹುದಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಪೃಥ್ವಿ, ಖಂಡಿತ ಮಧುಶ್ರೀ, ಕಳೆದ 2-3 ದಿನಗಳಿಂದ ಈ ಒಂದು SIT ತನಿಖೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿತ್ತು. ಅಂದರೆ 6 ಜನರನ್ನು ಕೂಡ ಅಲ್ಲಿಗೆ ಕರೆಸ್ಕೊಂಡು ವಿಚಾರಣೆ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿ ಅಂದರೆ ಪ್ರೋಗ್ರೆಸ್ಗಳು ಆಗ್ತಾ ಇರಲಿಲ್ಲ. ಅವ್ರನ್ನ ಸ್ಪಾಟ್ ಮಾಜರ್ ಇರ್ಬೋದು, ಸರ್ಚ್ ವಾರೆಂಟ್ ತಗೊಂಡು ಮನೆ ಹುಡುಕಂಥದ್ದು ಯಾವುದು ಕೂಡ ನಡೆದಿರಲಿಲ್ಲ. ಸೊ ಹಿರಿಯ ಅಧಿಕಾರಿಗಳು ಕೂಡ ಕಚೇರಿಗೆ ಬಂದಿರಲಿಲ್ಲ. ಆದರೆ ಇವತ್ತು ಏನು ಈ ಒಂದು SITಯ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ SP ಸೈಮನ್ ಎಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ವಿಠಲ್ ಗೌಡನ ವಿಚಾರಣೆ ಮಾಡಿದ್ರು. ಕೆಲವೊಂದು ಮಾಹಿತಿಯನ್ನು ಆತನಿಂದ ಪಡೆದಿದ್ರು. ಆತ ಕೆಲವೊಂದು ಅಂದ್ರೆ ಏನು ಕಳೆದ 4-5 ದಿನಗಳಿಂದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಆತ ಹೇಳಿದ್ದ. ಇನ್ನೂ ಕೂಡ ಬಂಗ್ಲಾ ಗುಡ್ಡದಲ್ಲಿ ಕೆಲವೊಂದು ಮೂಳೆಗಳು ಇರ್ಬೋದು ಅನ್ನೋ ಶಂಕೆಯನ್ನು ಕೂಡ ಆತ ವ್ಯಕ್ತಪಡಿಸಿದ್ದ. ಅಂದರೆ ಇಲ್ಲಿ ಆರಂಭಿಕ ಹಂತದಲ್ಲಿ ಬುರುಡೆಯನ್ನು ತಂದಂಥ ಸಂದರ್ಭದಲ್ಲಿ ಉಳಿದಂತಹ ಅಸ್ಥಿಪಂಜರದ ಭಾಗ ಏನಿರುತ್ತೆ ಅದೆಲ್ಲೋಯ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಜಾಗದಲ್ಲಿ ಹೂತಾಕಿದ್ದಾಗಿ ಆತ ಹೇಳಿರುವಂಥದ್ದು. ಕೆಲವೊಂದು ಸಾರಿ ಅದನ್ನು ಹೂತಾಕಿದ್ದೆ, ಮತ್ತು ಆ ಜಾಗ ಕೆಲವು ಗೊತ್ತಿಲ್ಲ. ಕಳೆದ 1 ವರ್ಷದ ಹಿಂದೆ ಈ ಬುರುಡೆಯನ್ನು ತಂದಿದ್ರಿಂದ ಅದು ಎಲ್ಲಿ ಅನ್ನೋದು ಸರಿಯಾಗಿ ನೆನಪಾಗ್ತಾ ಇಲ್ಲ ಅನ್ನೋ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದ. ಸೊ ಅದಕ್ಕೋಸ್ಕರ ಇವತ್ತು ಈಗ SIT ಪೊಲೀಸರು ಆತನನ್ನೇ ಕರೆದುಕೊಂಡು ಬಂದು ಅಲ್ಲಿ ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಬಂಗ್ಲಾ ಗುಡ್ಡ ಮೇಲ್ಗಡೆ ಹೋಗಿದ್ದಾರೆ. ಸೊ ಮೇಲ್ಗಡೆ ಹೋಗಿ ಇನ್ನೂ ಅಲ್ಲಿ ಹುಡುಕಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಇನ್ನು ಅಂದರೆ ಸ್ಪಾಟನ್ನು ತಲುಪಿಲ್ಲ. ಈ ಒಂದು ಪಾಯಿಂಟ್ ಏನು ನೋಡ್ಬೋದಾಗಿದೆ ಅಂದರೆ 1ರಿಂದ 6ನೇ ಪಾಯಿಂಟನ್ನು ಏನು ಆ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ದೂರದಾರ, ಆಗ ಮಾಸ್ಕ್ ಮ್ಯಾನ್ ಆಗಿದ್ದ, ಈಗ ಆ ಬಂಧಿತನಾಗಿರುವಂಥ ಚಿನ್ನಯ್ಯ ತೋರಿಸಿದ್ದ ಈ ಬಂಗ್ಲಾ ಗುಡ್ಡವನ್ನು ಸುತ್ತುವರೆದಿತ್ತು. ಸೊ 1ರಿಂದ 13 ಪಾಯಿಂಟ್ಗಳು ಕೂಡ ಈ ಬಂಗ್ಲಾ ಗುಡ್ಡವನ್ನು ಸುತ್ತುವರೆದಿತ್ತು. ಇಲ್ಲಿ ಏನು 11-12ನೇ ಪಾಯಿಂಟ್ ಇತ್ತು. 11-12ನೇ ಪಾಯಿಂಟ್ ಮೇಲ್ಗಡೆ ಇದ್ದಂಥ ಪಾಯಿಂಟನ್ನು 11A ಅಂತ ಹೇಳಿ ಗುರುತು ಮಾಡ್ಕೊಂಡಿದ್ರು. ಸೊ ಆ ಒಂದು ಸುತ್ತಮುತ್ತ ಇವನು ಇವಾಗ ಆ ಬುರುಡೆಯನ್ನು ತಂದಿದ್ದಾಗಿ ಬಾಯಿ ಬಿಟ್ಟಿರುವಂಥದ್ದು. ಈ ಬಂಗ್ಲಾ ಗುಡ್ಡದ ಮಧ್ಯಭಾಗದಲ್ಲಿ ಎಲ್ಲೋ ಒಂದು ಕಡೆ ತಂದಿದ್ದಾಗಿ ಹೇಳಿರುವಂಥದ್ದು. ಕಳೆದ 1 ವರ್ಷದ ಹಿಂದೆ ತಂದಿದ್ರಿಂದ ಎಲ್ಲಿ ತಂದಿದ್ದೆ ಅನ್ನೋದು ನೆನಪಾಗ್ತಾ ಇಲ್ಲ ಅಂತ ಕೂಡ ಆತ ಹೇಳಿದ್ರಿಂದ ಈಗ ಅವನ್ನ ಕರ್ಕೊಂಡೋಗಿ ಹುಡುಕಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅಲ್ಲೇನಾದರೂ ಉಳಿದಂಥ ಹೆಚ್ಚುವರಿ ಮೂಳೆಗಳು ಸಿಗುತ್ತಾ, ಇಲ್ಲ ಸ್ಪಾಟ್ ಮೇಜರ್ ಮಾತ್ರ ಮಾಡಿ ವಾಪಸ್ ಕರ್ಕೊಂಡು ಬರ್ತಾರ, ಅದನ್ನು ಕಾದು ನೋಡಬೇಕಾಗಿದೆ ಮಧುಶ್ರೀ. ಇನ್ನು ಪೃಥ್ವಿ, ವಿಠಲ್ ಗೌಡ ಸೌಜನ್ಯ ಮಾವ, ಹೌದು, ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಅದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಧರ್ಮಸ್ಥಳದ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸೋದಕ್ಕೆ, ಚಿನ್ನಯ್ಯನನ್ನ ಮುಂದೆ ಬಿಟ್ಟು ಆಟ ಆಡಿದ್ದಕ್ಕೆ ಏನ್ ಕಾರಣ, ಅದರ ರಹಸ್ಯ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗಾಗಿ ವಿಠಲ ಗೌಡನನ್ನ SIT ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗೆಯೇ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಅದರ ಒಂದು ಜಾಡನ್ನ ಕಂಡು ಹಿಡಿಯುವಂತಹ ಕೆಲಸ SIT ಅಧಿಕಾರಿಗಳಿಂದ ಹೇಗೆ ಸಾಗ್ತಿದೆ ಅಂತ ಪೃಥ್ವಿ? ಖಂಡಿತ ಮನುಷ್ಯ, ಇಲ್ಲಿ ಪ್ರಮುಖವಾಗಿ ಸೌಜನ್ಯ ಅತ್ಯಾಚಾರ, ಕೊಲೆ ಅದು ತುಂಬಾ ಖಂಡನೀಯ ವಿಚಾರ. ಮತ್ತೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಎಲ್ಲರಲ್ಲಿ ಇರುವಂಥದ್ದು. ಆದರೆ ಅದನ್ನ ನೆಪ ಹೊಡ್ಕೊಂಡು ಈ ರೀತಿ ಎಲ್ಲೋ ಮಾಡಿದ್ರ ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಹೇಳಿ ಸೌಜನ್ಯನ ಮಾವ ವಿಠಲಗೌಡ. ಸೊ ಅದಾದ ಬಳಿಕ, ಅಂದರೆ ಸೌಜನ್ಯ ಕೊಲೆ ಆದ ಬಳಿಕ ಕಳೆದ 10-13 ವರ್ಷಗಳಿಂದ ಸೌಜನ್ಯ ಸಾವಿಗೆ ಅಂದ್ರೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟದಲ್ಲಿ ಇರುವಂತಹದ್ದು ವಿಠಲಗೌಡ ಮತ್ತೆ ಹೆಚ್ಚುವರಿಯಾಗಿ ಸಾಕಷ್ಟು ಜನರಿದ್ದಾರೆ. ಇಲ್ಲಿ ಪ್ರಮುಖವಾಗಿ SIT ಈ ಒಂದು ಸೌಜನ್ಯ ಪ್ರಕರಣವನ್ನು ಯಾವುದೇ ರೀತಿ ತನಿಖೆಯನ್ನ ಮಾಡ್ತಾ ಇಲ್ಲ. SIT ಮಾಡ್ತಾ ಇರುವಂತದ್ದು ಬುರುಡೆ ಪ್ರಕರಣ. ಸೊ ಇದರಲ್ಲಿ ಅಂದ್ರೆ ಬರ್ಬೋದು, ಯಾಕೆ ಅಂತ ಹೇಳಿದ್ರೆ ಆ ಬುರುಡೆಯನ್ನ ಮ್ಯಾನಿಪುಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ಆತ ಆ ಬುರುಡೆಯನ್ನ ತರಲಿಕ್ಕೆ ಹೇಳಿದ್ದಂಥದ್ದು ಗಿರೀಶ್ ಮಠಣ್ಣನವರು ಅಂತ ಹೇಳುವಂಥದ್ದು. ಇವರೆಲ್ಲರೂ ಕೂಡ ಸೌಜನ್ಯ ಹೋರಾಟಗಾರರಾಗಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇರುತ್ತೆ. ವಿಠಲ್ ಗೌಡ ಯಾಕೆ ಈ ರೀತಿ ಮಾಡಿರ್ಬೋದು ಅಂತ ಹೇಳಿದ್ರೆ, ವಿಠಲ್ ಗೌಡರ ಹೇಳಿ ಕೇಳಿ ಸೌಜನ್ಯ ಸಂತ್ರಸ್ತೆಯ ಕುಟುಂಬಸ್ಥ ಈ ವಿಠಲ್ ಗೌಡ. ಸೊ ಆತನನ್ನ ಬಳಸ್ಕೊಳ್ಳಿಕ್ಕೆ ಗಿರೀಶ್ ಮಠಣ್ಣ
ಮಟ್ಟಣ್ಣನವರು ಏನಾದ್ರು ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. SIT ಕೂಡ ಅದೇ ರೀತಿ ತನಿಖೆ ನಡೀತಾ ಇದೆ. ವಿಚಾರಣೆ ವೇಳೆ ವಿಠಲ್ ಗೌಡ ಹೇಳಿರುವಂಥದ್ದು, ನನಗೆ ಒಂದು ಬುರುಡೆ ಬೇಕು, ಅದರ ಅವಶ್ಯಕತೆ ಇದೆ, ಸೊ ಆ ಹೋರಾಟಕ್ಕೆ ಮುಂದೆ ಬುರುಡೆ ಯೂಸ್ ಆಗುತ್ತೆ, ಅದನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಡೈರೆಕ್ಷನ್ ಅನ್ನ ಕೊಟ್ಟರು. ಆದ್ರಿಂದ ನಾನು ತಂದ್ಕೊಟ್ಟೆ ಅಂತ ಹೇಳಿ ಆತ ವಿಚಾರಣೆ ವೇಳೆ ಹೇಳಿದ್ರಿಂದ ಈಗ ಈ ಒಂದು ಪ್ರಕರಣದಲ್ಲಿ ಎಲ್ಲರೂ ಕೂಡ ಅಂದ್ರೆ ಗಿರೀಶ್ ಮಟ್ಟಣ್ಣನವರು, ಜಯಂತ್ ಮತ್ತೆ ಉಳಿದಂತವ್ರು ಎಲ್ಲರೂ ಕೂಡ ಈ ರೀತಿ ಭಾಗಿಯಾಗಿರುವಂಥದ್ದು. ಈ ವಿಠಲ್ ಗೌಡ ಬುರುಡೆಯನ್ನ ತೆಗೆದುಕೊಂಡು ಬಂದ್ರೆ ಅದು ತೆಗೆದುಕೊಂಡು ಬಂದು ನೇರವಾಗಿ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಿಗೆ, ಗಿರೀಶ್ ಮಟ್ಟಣ್ಣವರು ಅದನ್ನ ಕೊಟ್ಟಿದ್ದು ಜಯಂತ್ಗೆ, ಜಯಂತ್ ಅದನ್ನ ಎಲ್ಲ ಕಡೆ ಕೆಲವೊಂದು ಕಡೆ ಆ ಬುರುಡೆಯನ್ನ ಎಲ್ಲವನ್ನು ಅದಕ್ಕೆ ಅಂದ್ರೆ ತೆಗೆದುಕೊಂಡು ಹೋಗಿ ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಈ ಒಂದು ಚಿನ್ನಯ್ಯನಿಗೆ ಕೊಡ್ತಾನೆ. ಸೊ ಚಿನ್ನಯ್ಯ ಅದಾದ್ಮೇಲೆ ಈ ಬುರುಡೆ ಕಥೆಯನ್ನ ಹೇಳುವಂಥದ್ದು, ಮತ್ತೆ ಈ ಬುರುಡೆಯನ್ನ ಇಟ್ಕೊಂಡು ಇದೆಲ್ಲ ಗ್ಯಾಂಗ್ ದೆಹಲಿ, ಕೇರಳ, ವಿವಿಧ ಕಡೆ ಹೋಗುವಂಥದ್ದು. ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಕೇರಳದ ಸಂಸದನೊಬ್ಬನ್ನ ಭೇಟಿ ಮಾಡ್ತಾರೆ. ಸೊ ಅದಾದ ಬಳಿಕ ಸಾಕಷ್ಟು ಅಂದ್ರೆ ಏನು ಕರ್ನಾಟಕದ ಪ್ರತಿಷ್ಠಿತ ಮಠಕ್ಕೂ ಕೂಡ ಈ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗ್ತಾರೆ. ಇವೆಲ್ಲ ಹೈ ಡ್ರಾಮಾಗಳು ಆಮೇಲೆ ನಡೆಯುವಂಥದ್ದು. ಪ್ರಮುಖವಾಗಿ ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡುವಂಥವರಿಗೆ ಈ ಬುರುಡೆ ಅವಶ್ಯಕತೆ ಏನಿತ್ತು ಅನ್ನೋದು ಈಗ ಅಂದ್ರೆ ಪ್ರಶ್ನೆ ಬರುವಂಥದ್ದು. ಸೊ ಆ ಒಂದು ಹೋರಾಟಕ್ಕೆ ಏನಾದರೂ ಬೇರೆ ಆಂಗಲ್ನ ಕೊಡ್ಲಿಕ್ಕೋಸ್ಕರ ಈ ಬುರುಡೆ ಕಥೆಯನ್ನ ಕಟ್ಟಿದ್ರ, ಬುರುಡೆಯನ್ನ ಸೌಜನ್ಯ ಮಾವ ವಿಠಲ್ ಗೌಡ ತನ್ನ, ಇವೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗುತ್ತೆ. SIT ಇನ್ ಡೀಟೇಲ್ ಆಗಂತೂ ತನಿಖೆ ಮಾಡ್ತಾ ಇದೆ. ಇವತ್ತು ಸ್ಪಾಟ್ಗೆ ಕರ್ಕೊಂಡು ಹೋಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ. ಇನ್ನು ನಮ್ಮ ಕಡೆಯಿಂದ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದೇವೆ. SIT ವಿಚಾರಣೆಯ ಬಳಿಕ ಮನಾಫ್ ಹೇಳಿಕೆ, ಯೂಟ್ಯೂಬರ್ SIT ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಹೋರಾಟದಲ್ಲಿ ಹೇಗ್ ಬಂದ್ರಿ ಅಂತ ಪ್ರಶ್ನಿಸಿದ್ರು, ತಪ್ಪು ಮಾಡಿದವರ ವಿರುದ್ಧ ಶಿಕ್ಷೆ ಆಗಬೇಕು ಅಷ್ಟೇ ಎಂದಿದ್ದಾರೆ ಮನಾಫ್. ಇಲ್ಲ, ತನಿಖೆ ನಡೀತಾ ಇದೆ. ನಮ್ಮ ಕಡೆಯಿಂದ ಯಾವ ಇದು ಬೇಕು, ಇನ್ಫಾರ್ಮೇಶನ್ ಬೇಕು, ಅದು ಹೇಳ್ತಾ ಇದ್ವಿ. ಅದೇ ನಿಮ್ದು ಯಾವ ತನಿಖೆ ಸರ್, ಬುರುಡೆ ವಿಷಯದ್ದು ಅಥವಾ ನಿಮ್ಮ? ಹಂಗೇನಿಲ್ಲ, ಅದು ಎಲ್ಲ ಬರುತ್ತೆ ನನ್ನ ಸೈಡಿಂದ. SIT ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನೀವು ಮೊಬೈಲ್ ಅನ್ನು ಮೊನ್ನೆ ತಗೊಂಡಿದ್ದೀರಾ? ಇಲ್ಲ, ನಾನು ನಿನ್ನೇನು ತೋರಿಸಿದ್ದೀನಿ, ಇವತ್ತು ತೋರಿಸಿದ್ದೀನಿ. ಮೊಬೈಲ್ ಇದೆ, ಮೊಬೈಲ್ ರಿಟ್ರೀವ್ ಮಾಡುವಂಥದ್ದು ಏನಾದರೂ ಮಾಡಿದಾರಾ? ಅಂತದೇನಾದರೂ? ಇಲ್ಲ, ಇದ್ರೆ ಕೊಡ್ಬಿಡೋಣ. ಪರಿಶೀಲನೆ ಮಾಡಿದ್ದಾರೆ? ಇಲ್ಲ, ಎಲ್ಲಾ ವಿಚಾರದಲ್ಲೂ ಕೇಳ್ತಾರಲ್ಲ. ಈಗ ಒಂದು ಇದರಲ್ಲಿ ಬಂದ್ರೆ ಎಲ್ಲಾ ವಿಷಯವನ್ನು ಕೇಳ್ತಾರೆ. ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಯಾವ ವಿಚಾರ? ಇಲ್ಲ, ಈ ಹೋರಾಟದಲ್ಲಿ ಯಾಕೆ ಬಂದಿದ್ದು, ಹೆಂಗ್ ಬಂದಿದ್ದು ಎಲ್ಲ ಕೇಳ್ತಾ ಇದ್ದಾರೆ. ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾರಿ ಪರವಾಗಿ ನಾವು ಅವರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ. ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ, ಯಾರು ಇಲ್ಲಿ ಗಿಲ್ಟಿ ಇದೆ, ಅವರಿಗೆ ಅಗೇನ್ಸ್ಟ್ ಆಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH